ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಿಂಬೆ ಹಣ್ಣನ್ನು ತಿಂಗಳಾನ್ಗಟ್ಟಲೆ ಹಾಳಾಗದಂತೆ ಯಾವ ರೀತಿಯಾಗಿ ಸ್ಟೋರ್ ಮಾಡಿ ಇಡೋದು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈ ನಿಂಬೆ ಹಣ್ಣನ್ನು ನಾವು ಹೊರಗಡೆ ಹೋದಾಗ ಒಂದೇ ಸರಿ ಜಾಸ್ತಿಯಾಗಿ ತಂದ್ಕೊಳ್ತೀವಿ ಮನೆಗೆ, ಅಥವಾ ನಮ್ಮೂರ ಕಡೆಗಳಲ್ಲಿ ವಾರಕ್ಕೊಮ್ಮೆ ಸಂತೆ ಆಗುತ್ತೆ. ಸಂತೆಯಲ್ಲಿ ಅಂಗಡಿಗಿಂತ ಸ್ವಲ್ಪ ಕಡಿಮೆ ರೇಟ್ನಲ್ಲೇ ನಮಗೆ ನಿಂಬೆಹಣ್ಣು ಸಿಗುತ್ತೆ. ಆ ಟೈಮ್ನಲ್ಲಿ ನಾವು ಜಾಸ್ತಿಯಾಗಿ ಒಂದೇ ಸರಿ ನಿಂಬೆಹಣ್ಣನ್ನು ತರ್ತೀವಿ. ನಾವು ತಂದಂಥ ಈ ನಿಂಬೆಹಣ್ಣನ್ನು ಹಾಗೇ ಫ್ರಿಜ್ನಲ್ಲಿ ಇಟ್ಟರೆ ಇದು ಒಂದು ವಾರ ಕೂಡ ಬರೋದಿಲ್ಲ, ಬೇಗನೆ ಹಾಳಾಗೋಗ್ಬಿಡುತ್ತೆ. ಹಾಗಾಗಿ ನಾನು ಇವತ್ತು ಇದನ್ನು ಜಾಸ್ತಿ ಸಮಯ ಯಾವ ರೀತಿಯಾಗಿ ಸ್ಟೋರ್ ಮಾಡ್ಕೊಳ್ಬೋದು ಅಂತ ಈ ಟಿಪ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಈ ನಿಂಬೆಹಣ್ಣನ್ನು ಚೆನ್ನಾಗಿ ಒಂದ್ಸರಿ ವಾಶ್ ಮಾಡ್ಕೊಳ್ಳಿ. ಹಾಗೆ ಒಣ ಬಟ್ಟೆಯಿಂದ ಇದನ್ನು ಚೆನ್ನಾಗಿ ಒರೆಸ್ಕೊಳ್ಬೇಕಾಗತ್ತೆ. ಸ್ವಲ್ಪವೂ ಕೂಡ ತೇವಾಂಶ ಇರಬಾರ್ದು. ನಂತರ ಇದರಲ್ಲಿ ಏನಾದರೂ ಹಾಳಾಗಿರುವಂಥ ನಿಂಬೆಹಣ್ಣು ಇದೆಯಾ ಅಂತ ಒಂದ್ಸರಿ ನೋಡಬೇಕು. ನೋಡ್ತಾ ಇರ್ಬೋದು ನೀವಿಲ್ಲಿ ನಿಂಬೆಹಣ್ಣು ಸ್ವಲ್ಪ ಹಾಳಾಗ್ತಾ ಇದೆ. ಇದನ್ನು ಜಾಸ್ತಿ ದಿನ ಸ್ಟೋರ್ ಮಾಡಲಿಕ್ಕೆ ಬರೋದಿಲ್ಲ. ಇದನ್ನು ಬೇಗನೆ ಖಾಲಿ ಮಾಡಬೇಕಾಗತ್ತೆ. ಹಾಗಾಗಿ ಇದನ್ನು ನಾನು ಸಪ್ರೇಟಾಗಿ ತೆಗೆದಿಡ್ತಾ ಇದ್ದೀನಿ. ಈ ನಿಂಬೆಹಣ್ಣು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ನಾವು ಔಷಧ ರೂಪದಲ್ಲಾಗಿರ್ಬೋದು ಅಥವಾ ಅಡುಗೆಗಳಲ್ಲೂ ಕೂಡ ಉಪಯೋಗಿಸ್ತಾನೆ ಇರ್ತೀವಿ. ತುಂಬ ಜನ ಇದನ್ನು ವೆಯ್ಟ್ ಲಾಸ್ ಮಾಡೋದಕ್ಕೆ ಕೂಡ ಉಪಯೋಗಿಸ್ತಾರೆ. ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿರೋದ್ರಿಂದ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಇವಾಗ ಈ ನಿಂಬೆಹಣ್ಣನ್ನು ಸ್ಟೋರ್ ಮಾಡೋದಕ್ಕೆ ನಾನಿಲ್ಲಿ ನ್ಯೂಸ್ ಪೇಪರನ್ನು ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಟಿಶ್ಯೂ ಪೇಪರ್ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದೊಂದೇ ನಿಂಬೆಹಣ್ಣನ್ನು ಈ ರೀತಿಯಾಗಿ ಸುತ್ತಿ ಇಡ್ತಾ ಇದ್ದೀನಿ. ನ್ಯೂಸ್ ಪೇಪರ್ನಲ್ಲಿ ಚೆನ್ನಾಗಿ ಸುತ್ತಿ ಇಡಬೇಕಾಗತ್ತೆ. ನೀವು ಬೇಕಿದ್ರೆ ಸ್ವಲ್ಪ ದೊಡ್ಡ ಪೇಪರ್ ತೆಗೆದುಕೊಂಡು 4-5 ನಿಂಬೆಹಣ್ಣನ್ನು ಕೂಡ ಇಟ್ಕೊಳ್ಬೋದು. ಆದರೆ ನಮಗೆ ಒಂದು ಸಾರಿ ಒಂದು ನಿಂಬೆಹಣ್ಣು ಬೇಕಾದರೆ ಮತ್ತೆ ಎಲ್ಲವನ್ನು ಕೂಡ ಓಪನ್ ಮಾಡಬೇಕಾಗತ್ತೆ ಅಲ್ವಾ. ಹಾಗಾಗಿ ನಾನಿಲ್ಲಿ ಒಂದೊಂದೇ ನಿಂಬೆಹಣ್ಣನ್ನು ಸಪ್ರೇಟಾಗಿ ಈ ರೀತಿಯಾಗಿ ಸುತ್ಕೊಳ್ತಾ ಇದ್ದೀನಿ ಪೇಪರ್ನಲ್ಲಿ. ಇವಾಗ ಇದನ್ನು ಜಿಪ್ಲಾಕ್ ಕವರ್ನಲ್ಲಿ ಅಥವಾ ಯಾವುದೇ ಒಂದು ಪ್ಲಾಸ್ಟಿಕ್ ಕವರ್ನಲ್ಲೂ ಕೂಡ ನೀವು ಇದನ್ನು ಹಾಕಿ ಇಟ್ಕೊಳ್ಬೋದು. ಇದನ್ನು ಇವಾಗ ಒಂದೊಂದಾಗಿ ಜೋಡಿಸ್ತಾ ಇದ್ದೀನಿ. ಈ ರೀತಿ ನೀವು ನಿಂಬೆಹಣ್ಣನ್ನು ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಇದು 1.5 ತಿಂಗಳು ಕೂಡ ಹಾಳಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅಂಗಡಿಯಿಂದ ತಂದ ನಿಂಬೆಹಣ್ಣು ಯಾವ ರೀತಿಯಾಗಿ ಫ್ರೆಶ್ ಆಗಿರುತ್ತೆ ನೋಡಿ, ಅದೇ ರೀತಿಯಾಗಿ ಫ್ರೆಶ್ ಆಗಿರುತ್ತೆ. ನಿಮಗೆ ಬೇಕಾದವಾಗ ಒಂದೊಂದೇ ನಿಂಬೆಹಣ್ಣನ್ನು ತೆಗೆದುಕೊಂಡು ಇದೇ ರೀತಿಯಾಗಿ ವಾಪಸ್ ಮಡಚಿ ಫ್ರಿಜ್ನಲ್ಲಿ ಇಟ್ಕೊಳ್ಳಿ. ನೀವು ಪ್ಲಾಸ್ಟಿಕ್ ಕವರ್ನಲ್ಲೂ ಕೂಡ ಇಟ್ಕೊಳ್ಬೋದು ಅಥವಾ ಈ ರೀತಿಯಾಗಿ ಡಬ್ಬದಲ್ಲೂ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನಾನಿಲ್ಲಿ ತೋರಿಸ್ತಾ ಇರುವಂಥದ್ದು ಐಸ್ ಕ್ರೀಮ್ ಡಬ್ಬ, ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ಡಬ್ಬ ಇದು. ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಈ ರೀತಿಯಾಗಿ ನೀಟಾಗಿ ಜೋಡಿಸಿ ಇಟ್ಕೊಳ್ಳಿ. ಈ ರೀತಿಯಾಗಿ ಜೋಡಿಸಿ ಇಟ್ಕೊಂಡು ಇದರ ಮುಚ್ಚಳವನ್ನು ಹಾಕಿ ಇದನ್ನು ಹಾಗೆ ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಇದು ಕೂಡ ಸೇಮ್ ಫ್ರೆಶ್ ಆಗಿಯೇ ಇರುತ್ತೆ ನಿಂಬೆಹಣ್ಣು. ಬೇಕಾದವಾಗ ಒಂದೊಂದನ್ನೇ ತೆಗೆದುಕೊಂಡು ಮತ್ತೆ ಇದೇ ರೀತಿಯಾಗಿ ಮುಚ್ಚಳವನ್ನು ಹಾಕಿ ಹಾಗೆ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಮತ್ತು ಕೆಲವೊಂದು ಸರಿ ನಾವು ನಿಂಬೆಹಣ್ಣನ್ನು ಅರ್ಧ ಮಾತ್ರ ಉಪಯೋಗಿಸ್ತೀವಿ ಅಲ್ವಾ, ಅರ್ಧ ಬೇಕಾಗುತ್ತೆ ನಮಗೆ, ಇಡೀ ಬೇಕಾಗೋದಿಲ್ಲ. ಆ ಟೈಮ್ನಲ್ಲಿ ಇದನ್ನು ಯಾವ ರೀತಿಯಾಗಿ ಇಟ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನಾವು ಕಟ್ ಮಾಡಿದಂಥ ಈ ಅರ್ಧ ನಿಂಬೆಹಣ್ಣನ್ನು ನಾನು ಒಂದು ಟಿಫಿನ್ ಬಾಕ್ಸ್ನಲ್ಲಿ ಹಾಕಿ ಇಡ್ತಾ ಇದ್ದೀನಿ. ನೀವು ಯಾವುದೇ ಒಂದು ಸ್ಟೀಲ್ ಡಬ್ಬದಲ್ಲಿ ಹಾಕಿಡ್ಬೋದು ಅಥವಾ ಯಾವುದಾದ್ರೂ ಒಂದು ಬೌಲ್ನಲ್ಲಿ ಕೂಡ ಹಾಕಿ ಇಟ್ಕೊಳ್ಬೋದು. ಈ ರೀತಿಯಾಗಿ ಕಟ್ ಮಾಡಿದ ಭಾಗವನ್ನು ಉಲ್ಟಾ ಇಟ್ಕೊಳ್ಳಿ. ಈ ರೀತಿಯಾಗಿ ಇಟ್ಟು ಇದನ್ನು ಮುಚ್ಚಿನೇ ಇಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಓಪನ್ ಆಗಿ ಫ್ರಿಜ್ನಲ್ಲಿ ಯಾವುದೇ ಐಟಮನ್ನು ಕೂಡ ಇಟ್ಕೊಳ್ಬಾರ್ದು. ನೀವು ಈ ಕಟ್ ಮಾಡಿದ ನಿಂಬೆಹಣ್ಣನ್ನು ಒಂದು ಬೌಲ್ಗೆ ಹಾಕಿಟ್ರೆ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಇಡಿ, ಹಾಗೆ ಓಪನ್ ಇಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ, ಬೇರೆಯವ್ರಿಗೆ ಕೂಡ ಹೆಲ್ಪ್ ಆಗ್ಬೋದು. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.